ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನದ ಯೋಜನೆಯಾದ AMCA ಅಂದರೆ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಬಗ್ಗೆ ಅತ್ಯಂತ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ಈ ಹೊಸ ಮಾಹಿತಿಯ ಪ್ರಕಾರ AMCA ಯುದ್ಧ ವಿಮಾನವನ್ನು ಕೇವಲ ಇಂದಿನ ಅಗತ್ಯಗಳಿಗೆ ಮಾತ್ರವಲ್ಲ ಸ್ನೇಹಿತರೆ, ಭವಿಷ್ಯದ 6ನೇ ತಲೆಮಾರಿನ ಯುದ್ಧ ವಿಮಾನದ ತಂತ್ರಜ್ಞಾನಗಳಿಗೂ ಸಿದ್ಧವಾಗುವಂತೆ ವಿನ್ಯಾಸಗೊಳಿಸಲಾಗುತ್ತಿದೆ. ಹೌದು ಸ್ನೇಹಿತರೆ, 2040ರ ನಂತರದ ಕಾಲಘಟ್ಟವನ್ನು ಗಮನದಲ್ಲಿಟ್ಟುಕೊಂಡು AMCAಯ ಇಂಜಿನ್ ವಿಭಾಗವನ್ನು ಮಾಡ್ಯುಲರ್ ಆರ್ಕಿಟೆಕ್ಚರ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರ ಅರ್ಥ ಏನೆಂದರೆ, ಭವಿಷ್ಯದಲ್ಲಿ ಹೊಸ ತಲೆಮಾರಿನ ಇಂಜಿನ್ ತಂತ್ರಜ್ಞಾನಗಳು ಬಂದಾಗ ಸಂಪೂರ್ಣ ಯುದ್ಧ ವಿಮಾನವನ್ನು ಮರುವಿನ್ಯಾಸಗೊಳಿಸುವ ಅಗತ್ಯವಿಲ್ಲದೆ ಸುಲಭವಾಗಿ ಹೊಸ ಇಂಜಿನ್ಗಳನ್ನು ಅಳವಡಿಸಬಹುದಾಗಿದೆ. ಪ್ರಸ್ತುತ ಭಾರತ ಮತ್ತು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ ಜೊತೆಗೆ ಭಾರತದ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ GTRE ಸಂಸ್ಥೆ ಸೇರಿ 110ರಿಂದ 130 ಕಿಲೋ ನ್ಯೂಟನ್ ಸಾಮರ್ಥ್ಯದ ಹೊಸ ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಗಮನಾರ್ಹ ವಿಷಯವು ಏನೆಂದರೆ, ಈ ಇಂಜಿನ್ನ ರಫೇಲ್ ಯುದ್ಧ ವಿಮಾನದಲ್ಲಿ ಬಳಸಲಾಗುವ M88 ಇಂಜಿನ್ನ ಸುಧಾರಿತ ಆವೃತ್ತಿಯಲ್ಲ, ಬದಲಾಗಿ ಇದು ಸಂಪೂರ್ಣವಾಗಿ ಹೊಸ ಕೋರ್ ವಿನ್ಯಾಸದ ಮೇಲೆ ನಿರ್ಮಾಣವಾಗುತ್ತಿರುವ ಇಂಜಿನ್ ಆಗಿದೆ. ಇದಲ್ಲದೆ ಈ ಇಂಜಿನ್ನ ಸಂಪೂರ್ಣ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಥವಾ IPR ಭಾರತಕ್ಕೆ ಸೇರಲಿದೆ. ಅಂದರೆ ಭವಿಷ್ಯದಲ್ಲಿ ಭಾರತ ಈ ಇಂಜಿನನ್ನು ತನ್ನ ಅವಶ್ಯಕತೆಗಳಿಗೆ ಅನುಗುಣವಾಗಿ ಅಭಿವೃದ್ಧಿಪಡಿಸಲು ಅಥವಾ ರಫ್ತು ಮಾಡಲು ಯಾವುದೇ ನಿರ್ಬಂಧಗಳನ್ನು ಎದುರಿಸಬೇಕಾಗುವುದಿಲ್ಲ. ಆದರೆ AMCAಯ ಭವಿಷ್ಯದ ಅತ್ಯಂತ ದೊಡ್ಡ ಶಕ್ತಿ ವೇರಿಯಬಲ್ ಸೈಕಲ್ ಇಂಜಿನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯವಾಗಿದೆ. ಹಾಗಾದರೆ ವೇರಿಯಬಲ್ ಸೈಕಲ್ ಇಂಜಿನ್ ಅಂದರೆ ಏನು? ಸಾಮಾನ್ಯವಾಗಿ ಇಂದಿನ ಯುದ್ಧ ವಿಮಾನದ ಇಂಜಿನ್ಗಳು ಒಂದು ನಿರ್ದಿಷ್ಟ ಕಾರ್ಯವಿಧಾನದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತವೆ. ಆದರೆ ವೇರಿಯಬಲ್ ಸೈಕಲ್ ಇಂಜಿನ್ಗಳು ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಕಾರ್ಯವಿಧಾನವನ್ನು ಬದಲಾಯಿಸಿಕೊಳ್ಳುತ್ತದೆ. ದೂರದ ಹಾರಾಟದ ಸಮಯದಲ್ಲಿ ಇಂಧನ ಉಳಿತಾಯಕ್ಕೆ ಆದ್ಯತೆ ನೀಡುತ್ತದೆ, ಆದರೆ ಯುದ್ಧ ಪರಿಸ್ಥಿತಿಯಲ್ಲಿ ಕ್ಷಣಾರ್ಧದಲ್ಲೇ ಗರಿಷ್ಠ ಥ್ರಸ್ಟನ್ನು ಉತ್ಪಾದಿಸಿ ಹೆಚ್ಚಿನ ವೇಗ ಮತ್ತು ಕಾರ್ಯಕ್ಷಮತೆಯನ್ನು ಒದಗಿಸುತ್ತದೆ. ಇದರ ಪರಿಣಾಮವಾಗಿ ಯುದ್ಧ ವಿಮಾನವು ಹೆಚ್ಚು ದೂರ ಹಾರಬಲ್ಲದು ಹಾಗೂ ಹೆಚ್ಚು ವೇಗವನ್ನು ಸಾಧಿಸಬಲ್ಲದು ಮತ್ತು ಕಡಿಮೆ ಇಂಧನ ಬಳಸಲಿದೆ. ಇದೇ ಕಾರಣಕ್ಕೆ ಅಮೆರಿಕ ಕೂಡ ತನ್ನ ಮುಂದಿನ ತಲೆಮಾರಿನ ಯುದ್ಧ ವಿಮಾನದ ಯೋಜನೆಗಳಿಗಾಗಿ GE XA-100 ಮತ್ತು ಪ್ರಾಟ್ ಆ್ಯಂಡ್ ವಿಟ್ನಿ XA-101 ಎಂಬ ವೇರಿಯಬಲ್ ಸೈಕಲ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಭವಿಷ್ಯದಲ್ಲಿ ಇದೇ ತಂತ್ರಜ್ಞಾನವನ್ನು AMCA ಯುದ್ಧ ವಿಮಾನದಲ್ಲೂ ಅಳವಡಿಸುವ ಉದ್ದೇಶದಿಂದಲೇ ಭಾರತದ ಇಂಜಿನಿಯರ್ಗಳು ಈಗಿನಿಂದಲೇ ಅಗತ್ಯ ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ. ಆದರೆ ಇದು ಅಷ್ಟು ಸುಲಭದ ಕೆಲಸವಲ್ಲ ಸ್ನೇಹಿತರೆ. ವೇರಿಯಬಲ್ ಸೈಕಲ್ ಇಂಜಿನ್ ಅನ್ನು ಅಳವಡಿಸುವುದು ಎಂದರೆ ಕೇವಲ ಹೊಸ ಇಂಜಿನ್ಗಳನ್ನು ಹಾಕುವುದು ಅಲ್ಲ. ಅದರ ಹಿಂದೆ ಅತ್ಯಂತ ಸಂಕೀರ್ಣವಾದ ಸಾಫ್ಟ್ವೇರ್ ಮತ್ತು ಮೆಟೀರಿಯಲ್ ತಂತ್ರಜ್ಞಾನಗಳು ಕಾರ್ಯನಿರ್ವಹಿಸಬೇಕು. ಅದರಲ್ಲೂ ಪ್ರಮುಖವಾದದ್ದು ಫುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಅಥವಾ FADEC ವ್ಯವಸ್ಥೆ. ಈ ಡಿಜಿಟಲ್ ವ್ಯವಸ್ಥೆಯು ಇಂಜಿನ್ನೊಳಗಿನ ಗಾಳಿಯ ಹರಿವು, ತಾಪಮಾನ, ಇಂಧನ ಬಳಕೆ ಮತ್ತು ಥ್ರಸ್ಟ್ ಉತ್ಪಾದನೆಯನ್ನು ಕ್ಷಣ ಕ್ಷಣಕ್ಕೂ ನಿಯಂತ್ರಿಸಬೇಕು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ವೇರಿಯಬಲ್ ಸೈಕಲ್ ಇಂಜಿನ್ ಒಂದು ಜೀವಂತ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತದೆ. ಪರಿಸ್ಥಿತಿಗೆ ಅನುಗುಣವಾಗಿ ತನ್ನನ್ನೇ ನಿರಂತರವಾಗಿ ಬದಲಾಯಿಸಿಕೊಳ್ಳುತ್ತದೆ. ಇಂತಹ ವ್ಯವಸ್ಥೆಯನ್ನು ನಿಯಂತ್ರಿಸುವ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸುವುದು ಅತ್ಯಂತ ಕಠಿಣ ಇಂಜಿನಿಯರಿಂಗ್ ಸವಾಲಾಗಿದೆ. ಇದರ ಜೊತೆಗೆ ಮತ್ತೊಂದು ದೊಡ್ಡ ಸವಾಲು ಅತಿ ಹೆಚ್ಚು ಉಷ್ಣತೆಯನ್ನು ತಡೆದುಕೊಳ್ಳಬಲ್ಲ ವಿಶೇಷ ವಸ್ತುಗಳ ಅಭಿವೃದ್ಧಿಯಾಗಿದೆ. ವೇರಿಯಬಲ್ ಸೈಕಲ್ ಇಂಜಿನ್ಗಳು ಇಂದಿನ ಇಂಜಿನ್ಗಳಿಗಿಂತ ಬಹಳ ಹೆಚ್ಚು ಉಷ್ಣತೆ ಮತ್ತು ಒತ್ತಡವನ್ನು ಉತ್ಪಾದಿಸುತ್ತವೆ. ಆದ್ದರಿಂದ ಭವಿಷ್ಯದ AMCA ಯುದ್ಧ ವಿಮಾನದ ಇಂಜಿನ್ಗಳಲ್ಲಿ ಸೆರಾಮಿಕ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ಸ್ ಅಥವಾ CMC ಎಂಬ ಅತ್ಯಾಧುನಿಕ ವಸ್ತುಗಳನ್ನು ಬಳಸಬೇಕಾಗುತ್ತದೆ. ವಿಶೇಷವಾಗಿ ಟರ್ಬೈನ್ ಬ್ಲೇಡ್ಗಳು ಮತ್ತು ಹೆಚ್ಚಿನ ಉಷ್ಣತೆ ಎದುರಿಸುವ ಭಾಗಗಳಲ್ಲಿ ಈ ವಸ್ತುಗಳು ಪ್ರಮುಖ ಪಾತ್ರ ವಹಿಸಲಿವೆ. ಈ ತಂತ್ರಜ್ಞಾನದಲ್ಲಿ ಪರಿಣಿತಿ ಪಡೆಯಲು ಭಾರತ ಈಗಾಗಲೇ ಫ್ರಾನ್ಸ್ನ ಜೊತೆ ಸಂಯುಕ್ತ ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದೆ. CMC
ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸುವುದು ಭಾರತದ ಭವಿಷ್ಯದ ಏರೋ ಇಂಜಿನ್ ಸಾಮರ್ಥ್ಯಗಳಿಗೆ ಅತ್ಯಂತ ಪ್ರಮುಖ ಹೆಜ್ಜೆಯಾಗಲಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಎಎಂಸಿಎಯ ಮಾಡ್ಯುಲರ್ ಇಂಜಿನ್ ಬೇ ವಿನ್ಯಾಸವು ಭಾರತದ ರಕ್ಷಣಾ ಯೋಜಕರಿಗೆ ಅಪಾರವಾದ ಸ್ವಾತಂತ್ರ್ಯವನ್ನು ನೀಡುತ್ತದೆ. ಇತಿಹಾಸದಲ್ಲಿ ಅನೇಕ ಯುದ್ಧ ವಿಮಾನಗಳು ಉತ್ತಮ ಸಾಮರ್ಥ್ಯವನ್ನು ಹೊಂದಿದ್ದರೂ ಹೊಸ ತಲೆಮಾರಿನ ಇಂಜಿನ್ಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದ ಕಾರಣ ಕಾಲಕ್ರಮೇಣ ಹಳೆಯದಾಗಿ ಬಿಟ್ಟಿವೆ. ಆದರೆ ಎಎಂಸಿಎ ಯುದ್ಧ ವಿಮಾನವನ್ನು ಆರಂಭದಿಂದಲೇ ಭವಿಷ್ಯದ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗುತ್ತಿರುವುದರಿಂದ ಈ ಯುದ್ಧ ವಿಮಾನವು ಹಲವು ದಶಕಗಳ ಕಾಲ ನಿರಂತರವಾಗಿ ಅಪ್ಗ್ರೇಡ್ ಆಗುತ್ತಾ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧವಾಗಿರಲಿದೆ. ಒಟ್ಟಾರೆ ಹೇಳುವುದಾದರೆ ಎಎಂಸಿಎ ಯುದ್ಧ ವಿಮಾನ ಕೇವಲ ಭಾರತದ ಮೊದಲ ಸ್ವದೇಶಿ ಸ್ಟೆಲ್ತ್ ಫೈಟರ್ ಮಾತ್ರವಲ್ಲ, ಇದು ಭವಿಷ್ಯದ 6ನೇ ತಲೆಮಾರಿನ ಯುದ್ಧ ವಿಮಾನದ ತಂತ್ರಜ್ಞಾನಗಳತ್ತ ಭಾರತದ ಮಹತ್ವಾಕಾಂಕ್ಷಿ ಹೆಜ್ಜೆಯಾಗಿದೆ. ಭವಿಷ್ಯದ ವೈಮಾನಿಕ ಯುದ್ಧಗಳಲ್ಲಿ ಭಾರತವು ಅಮೆರಿಕ ಸೇರಿದಂತೆ ಜಾಗತಿಕ ಶಕ್ತಿಗಳ ಸಾಲಿನಲ್ಲಿ ನಿಲ್ಲುವ ಗುರಿಯೊಂದಿಗೆ ಈ ಯೋಜನೆ ಮುಂದುವರಿಯುತ್ತಿದೆ. ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸ್ನೇಹಿತರೆ? ಎಎಂಸಿಎ ಭವಿಷ್ಯದಲ್ಲಿ ವಿಶ್ವದ ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ ಒಂದಾಗಬಹುದೇ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.